ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದ್ಯಾ ಬಂಪರ್ ಗಿಫ್ಟ್. ನಾಳೆ ಡಿಕೆ ಸಿಎಂ ಆದ ಕೂಡಲೇ ಆಗತ್ತೆ ಬಂಪರ್ ಘೋಷಣೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನು ಗಿಫ್ಟ್ ಕಾದಿದೆ ಡಿಕೆಶಿ ಕಡೆಯಿಂದ? ಏನು ಅನೌನ್ಸ್ ಮಾಡಬಹುದು? ಮತ್ತಷ್ಟು ಗ್ಯಾರಂಟಿಗಳ ಭರವಸೆಯನ್ನೇನಾದ್ರೂ ಕೊಡ್ತಾರಾ? ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದ್ಯಾ ಬಂಪರ್ ಗಿಫ್ಟ್? ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ನೀಡಲಾಗ್ತಾ ಇದೆ ಮೊತ್ತ ಹೆಚ್ಚಳ. ಅದು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ನೀಡಲಾಗ್ತಾ ಇದ್ದಂತಹ ಮೊತ್ತ ಹೆಚ್ಚಳ ಆಗತ್ತಾ? 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆಯಾ? ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದೆಯಾ ಬಂಪರ್ ಗಿಫ್ಟ್? ಹಾಗಾದ್ರೆ ನಾಳೆ ಡಿಕೆ ಸಿಎಂ ಆದ ಕೂಡಲೇ ಆಗತ್ತಾ ಬಂಪರ್ ಘೋಷಣೆ? ಹೌದು, ಗೃಹಲಕ್ಷ್ಮಿ ಯೋಜನೆಯಡಿ ನೀಡಲಾಗ್ತಾ ಇದ್ದಂತಹ ಮೊತ್ತ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಅಂದಾಜಿಸಲಾಗ್ತಾ ಇರುವಂಥದ್ದು. 2,000 ರೂಪಾಯಿಯಿಂದ 5,000 ರೂಪಾಯಿಗೆ ಹೆಚ್ಚಳ ಆಗತ್ತಾ? ಹಾಗಾದ್ರೆ ಸಿಎಂ ಡಿಕೆ ಘೋಷಿಸುವ ಮೊದಲ 3 ಘೋಷಣೆಗಳಲ್ಲಿ ಇದು ಕೂಡ ಇರುತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. 2,000ದಿಂದ 5,000 ರೂಪಾಯಿಗೆ ಹೆಚ್ಚಳ ಆಗತ್ತಾ ಗ್ಯಾರಂಟಿ ಭಾಗ್ಯ? ಮೊದಲು ಘೋಷಿಸುವಂತಹ 3 ಘೋಷಣೆಗಳಲ್ಲಿ ಇದು ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತಾ? ಗೃಹಲಕ್ಷ್ಮಿ ಯೋಜನೆಯಡಿ ನೀಡಲಾಗ್ತಾ ಇದ್ದಂತಹ ಮೊತ್ತ ಹೆಚ್ಚಳಕ್ಕೆ ಡಿಕೆಶಿ ಮಣೆ ಹಾಕ್ತಾ ಇದ್ದಾರಾ? ಹಾಗಾದ್ರೆ ಅಶ್ವವೇಗ ನ್ಯೂಸ್ ಮುಚ್ಚಿಡ್ತಾ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕಾದಿದ್ಯಾ ಹಾಗಾದ್ರೆ ಬಂಪರ್ ಗಿಫ್ಟ್ ಡಿಕೆಶಿ ಕಡೆಯಿಂದ? ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆದ ಕೂಡಲೇ ಆಗುವಂತಹ ಚೇಂಜಸ್ ಏನೇನು? ಆ 3 ಘೋಷಣೆಗಳಲ್ಲಿ ಇದು ಕೂಡ ಒಂದು ಇರ್ಲಿದೆಯಾ? ಸಿಎಂ ಆದ ಬಂದ ತಕ್ಷಣ ಈಗ ಜನರ ಮನವೊಲಿಕೆ ಅನ್ನೋದಕ್ಕಿಂತ ಅವರಿಗೆ ಯೂಸ್ಫುಲ್ ಆದಂತಹ ವಿಚಾರಗಳು ಅಂದರೆ ಗ್ಯಾರಂಟಿ ಭಾಗ್ಯಗಳಿಂದ ಒಂದಷ್ಟು ಜನರಿಗೆ ನಿಜಕ್ಕೂ ಅನುಕೂಲ ಆಗಿರೋದು ನಿಜ. ಬಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು, ಗೊಂದಲಗಳು ಉಂಟಾಯಿತು. ಆದರೆ ಎಷ್ಟೋ ಜನ ಹೌದು ನಮಗೆ ಯೂಸ್ಫುಲ್ ಆಗಿದ್ದು ಉಂಟು ಅಂತ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ಗ್ಯಾರಂಟಿ ಭಾಗ್ಯಗಳು ಬೇಡವೇ ಬೇಡ, ನಮಗೆ ಯಾರು ಕೇಳಿದ್ದು, ನಮ್ಗೆ ಕೆಲಸ ಕೊಡಿ ಅನ್ನುವಂಥ ಕೂಗಲ್ ಕೂಡ ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಡಿಕೆಶಿ ಮೊದಲು ಮನವೊಲಿಕೆ ಕೆಲಸವನ್ನ ಮಾಡೋದಕ್ಕಾಗಿ 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ಮುಂದಾಗ್ತಾರಾ? ನಾಳೆ ಘೋಷಿಸುವಂತಹ 3 ಭಾಗ್ಯಗಳಲ್ಲಿ ಇದು ಒಂದು ಇನ್ಕ್ಲೂಡಿಂಗ್ ಆಗಿರುತ್ತಾ? ಸೊ ಹೀಗಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು. ನಾಳೆ ಡಿಕೆ ಸಿಎಂ ಆದ ಕೂಡಲೇ ಈ ಒಂದು ಬಂಪರ್ ಘೋಷಣೆ ಆಗತ್ತಾ? ಗೃಹಲಕ್ಷ್ಮಿ ಅವರಿಗೆ ಬಂಪರ್ ಗಿಫ್ಟ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಇದೆಯಾ ಅಂತ ಹೇಳ್ಬಿಟ್ಟು. ಇನ್ನ ಡಿಕೆ ಸಿಎಂ ಆಗುವ ಹೊತ್ತಲ್ಲಿ ರಾಜ್ಯದಲ್ಲಿ ಹಬ್ಬಿದೆ ಹೀಗೊಂದು ಸುದ್ದಿ. ಬಾಯಿಂದ ಬಾಯಿಗೆ ಹಬ್ತಾ ಇರುವಂತಹ ಗೃಹಲಕ್ಷ್ಮಿ ಮೊತ್ತ ಡಬಲ್ ಆಗತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಈಗ ಗೃಹಲಕ್ಷ್ಮಿಯ ದುಡ್ಡು 5,000 ಆಗ್ತಂತೆ. ಅದ್ಯಾರು ಹಬ್ಸಿದ್ರೋ ಕಾಣೆ. ಈ ಸುದ್ದಿಲಿ ನಿಜ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ, ಸುದ್ದಿಯಂತೂ ಹಬ್ಬಿದೆ. ಡಿಕೆ ಸಿಎಂ ಆಗುವ ಹೊತ್ತಲ್ಲೇ ರಾಜ್ಯದಲ್ಲಿ ಹಬ್ತಾ ಇರುವಂತಹ ಸುದ್ದಿ. ಬಾಯಿಂದ ಬಾಯಿಗೆ ಹಬ್ತಾ ಇದೆ. ಗೃಹಲಕ್ಷ್ಮಿ ಮೊತ್ತ ಡಬಲ್ ಆಗುತ್ತೆ ಅನ್ನುವಂತಹ ಸುದ್ದಿ. 5,000ಗೆ ಜಾಸ್ತಿ ಆಗುತ್ತೆ, ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಸೊ ಗಲ್ಲಿಯಲ್ಲಿ ಬೀದಿಯಲ್ಲಿ ಡಿಕೆ ಕೊಡುವಂತಹ ಬಂಪರ್ ಗಿಫ್ಟ್ ಬಗ್ಗೆಯೇ ಮಾತುಕತೆ ಆಗ್ತಾ ಇದೆ. ಯಾರು ಹಬ್ಸಿದ್ರೋ ಗೊತ್ತಿಲ್ಲ, ಬಟ್ ಸುದ್ದಿಯಂತೂ ಆಗ್ತಾ ಇದೆ. ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನಿಜಕ್ಕೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೊತ್ತವನ್ನು ಹೆಚ್ಚಿಸ್ತಾರ ಡಿಕೆ ಶಿವಕುಮಾರ್? ಹಾಗಾದ್ರೆ 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದು ಎಷ್ಟು ನಿಜ, ಎಷ್ಟು ಫೇಕ್ ನ್ಯೂಸ್ ಅನ್ನುವಂಥದ್ದು ಡೋಂಟ್ ನೋ. ಬಟ್ ಹಬ್ಬಿಸ್ತಾ ಇರೋದಂತೂ ನಿಜ. ಗಲ್ಲಿಯಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ಭಾರಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ ಎಲ್ಲರ ಚಿತ್ತ ನಾಳೆ ಡಿಕೆ ಶಿವಕುಮಾರ್ ಮಾಡುವಂತಹ ಮೊದಲ ಘೋಷಣೆ ಅಂತ ಇದೆ. ನಿಜಕ್ಕೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೊತ್ತವನ್ನ ಹೆಚ್ಚಿಸ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಮಾಡ್ತಾರೆ ಅನ್ನುವಂತಹ ಮಾತು ಚರ್ಚೆ ಆಗ್ತಾ ಇರುವಂಥದ್ದು. ಡಿಕೆ ಸಿಎಂ ಆಗುವ ಹೊತ್ತಲ್ಲಿ ರಾಜ್ಯದಲ್ಲಿ ಹಬ್ತಾ ಇದೆ ಈ ರೀತಿಯಾದಂತಹ ಒಂದು ಸುದ್ದಿ. ಬಾಯಿಂದ ಬಾಯಿಗೆ ಹಬ್ತಾ ಇರುವಂತಹ ಸುದ್ದಿ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದ್ ರೀತಿಯಾಗಿ ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಸಜ್ಜಾಗ್ತಾ ಇರುವಂತಹ ಹೊತ್ತಲ್ಲೇನೆ ಈ ರೀತಿಯಾದಂತಹ ಒಂದು ಸುದ್ದಿ ಹಬ್ತಾ ಇದೆ. ಇದು ನಿಜಾನಾ? ಗ್ಯಾರಂಟಿ ಭಾಗ್ಯವನ್ನ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇರುವಂತದ್ದು. ಗಲ್ಲಿಯಲ್ಲೂ ಕೂಡ ಇದೇ ಒಂದು ಸುದ್ದಿಯ ಬಿಸಿ ಚರ್ಚೆ ಆಗ್ತಾ ಇದೆ. 2,000 ರೂಪಾಯಿಂದ 5,000ಕ್ಕೆ ಹೆಚ್ಚಳ ಆಗತ್ತಾ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಜೀವನ್?
ಚರ್ಚೆ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಚರ್ಚೆ ಈಗ ಯಾರಾದರೂ ಒಬ್ಬರು ಜೊತೆಗೆ ಸೇರ್ತಾರೆ ಅಂದರೆ ಅಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾ ಇರೋದು. ಇನ್ನು ಮಾರ್ಕೆಟ್ಗೆ ಹೋದರೆ ಮಾರ್ಕೆಟ್ನಲ್ಲೂ ಕೂಡ ಈ ಒಂದು ಚರ್ಚೆಗಳು ನಡೀತಾ ಇರೋಂಥದ್ದು ಏನಂದರೆ ಗೃಹಲಕ್ಷ್ಮಿ ಹಣ ಏನಿದೆ ಈಗ 2,000 ಇರೋಂಥದ್ದು ಹೆಚ್ಚಳ ಆಗುತ್ತೆ, 5,000ಕ್ಕೆ ಹೆಚ್ಚಳವಾಗುತ್ತೆ ಅನ್ನೋಂಥದ್ದು. ಯಾಕೆ ಈ ಒಂದು ಸಮಯದಲ್ಲಿ ಚರ್ಚೆ ಆಗ್ತಿದೆ ಅಂದರೆ ಪ್ರತಿಯೊಂದು ಬಾರಿ ಯಾರೇ CM ಏನೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೆಲವೊಂದು ಘೋಷಣೆಗಳ ಮಾಡೋದು ಸರ್ವೇ ಸಾಮಾನ್ಯ. ಯಾಕಂದರೆ ಅವರ ಆಡಳಿತದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಒಂದು ಪ್ರಮಾಣ ವಚನದಲ್ಲೂ ಕೂಡ ಕೆಲವೊಂದು ಘೋಷಣೆಗಳ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಸ್ಟಾರ್ಟಿಂಗಲ್ಲೇ ಅಂದರೆ ಅಧಿಕಾರಕ್ಕೆ ಬಂದಾಗಲೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. 5 ಗ್ಯಾರಂಟಿಗಳಲ್ಲಿ ಇದೊಂದು ಗೃಹಲಕ್ಷ್ಮಿ ಯೋಜನೆ ತಿಂಗಳಿಗೆ 2,000 ಕೊಡುವಂಥದ್ದು ಪ್ರಮುಖವಾದದ್ದು. ಯಾಕಂದರೆ ಅದರಿಂದ ತುಂಬ ಜನಕ್ಕೆ ಒಳ್ಳೆಯ ಸಹಾಯ ಆಗಿದೆ ಅನ್ನುವಂಥದ್ದು ಇರ್ಬೋದು. ಎಲ್ಲದೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದನ್ನ ನಾವೆಲ್ಲರೂ ನೋಡೇ ಇದ್ದೀವಿ ರೋಜಾ. ಆದರೆ ಈ ಒಂದು ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು CM ಆಗಿದ್ದಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ಬರಿಗೂ ತಲುಪಿರುವಂಥದ್ದು. ಆ ಒಂದು ಸಂದರ್ಭ ಇದಾದ ನಂತರ DK ಶಿವಕುಮಾರ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಏನಾದರೂ ಇದನ್ನು ಹೆಚ್ಚಳ ಮಾಡ್ತಾರಾ ಅನ್ನೋಂಥ ಗುಸುಗುಸು ಚರ್ಚೆಗಳು ಜಾಸ್ತಿ ಆಗಿರೋಂಥದ್ದು. ಯಾಕಂದರೆ ಮೊದಲೇ ಹೇಳಿದ ಹಾಗೆ ಯಾರೇ ಒಬ್ಬ CM ಅಧಿಕಾರಕ್ಕೆ ಬರಬೇಕಾದ್ರೂ ಕೆಲವೊಂದು ಮ್ಯಾನಿಫೆಸ್ಟೋಗಳನ್ನು ಅವರದೇ ಆದಂತಹ ಕೆಲವೊಂದು ಘೋಷಣೆಗಳನ್ನು ಮಾಡುವಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು. ಈಗ ಅದೇ ರೀತಿಯಾಗಿ TVK ಏನು ತಮಿಳುನಾಡಲ್ಲಿ TVK ಗೆದ್ದಾಗಲೂ ಕೂಡ ವಿಜಯ್ ಅವರು ಕೆಲವೊಂದು ಏನಂದರೆ ಫ್ರೀ ಬಸ್ ಆಗಿರ್ಬೋದು, ಕೆಲವೊಂದು ಅವರ ಪ್ರಣಾಳಿಕೆಯಲ್ಲಿ ಏನಿತ್ತು ಅದಕ್ಕೆ ಅವನ್ನ ಸರ್ವೇ ಸಾಮಾನ್ಯವಾಗಿ ಅವರು ಕೂಡ ಘೋಷಣೆ ಮಾಡೋದಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದೇ ಒಂದು DK ಶಿವಕುಮಾರ್ ಅವರು CM ಆಗಂಥ ಸಂದರ್ಭದಲ್ಲಿ ಕೆಲವೊಂದು ಘೋಷಣೆ ಮಾಡ್ತಾರೆ ಅನ್ನೋದು ಸದ್ಯ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ರೋಜಾ. ಥ್ಯಾಂಕ್ ಯು ಜೀವನ್ ತಮ್ಮ ಅಪ್ಡೇಟ್ಸ್ಗಾಗಿ.